ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ದೀಪಾ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ, ಏನು ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇರುವಂಥದ್ದು, ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಲಕ್ಷ್ಮಿ, ವಾರದ ಕೊನೆಯ ಹಂತಕ್ಕೆ ಒಂದಿಷ್ಟು ಸಚಿವ ಸಂಪುಟದ ವಿಚಾರವಾಗಿ ಅಪ್ಡೇಟ್ ಸಿಗುತ್ತೆ ಅನ್ನುವಂತಹದ್ದಿದೆ. ಇವತ್ತು ಕಾವೇರಿ ನಿಗಮದ ವಿಚಾರವಾಗಿಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಿದ್ದಾರೆ. ಅಲ್ಲಿ ಆ ಒಂದು ಸಭೆ ಮುಗಿದ ಬಳಿಕ ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಆಗ್ತಾರೆ ಅನ್ನುವಂಥದ್ದಿದೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಅವರೇನು ಪ್ರತಿ ಬಾರಿಯೂ ಕೂಡ ಅಂದರೆ ಕಳೆದ ಬಾರಿ ಹೋದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈ ಒಂದು ಪಟ್ಟಿ ಏನಿದೆ ಆ ಪಟ್ಟಿಯಲ್ಲಿರುವಂಥವರು ಹಳೆಯ ಮುಖಗಳೇ ಇದ್ದಾವೆ, ಅದನ್ನು ಬದಲಾಯಿಸಿ ಅನ್ನುವಂಥದ್ದಿತ್ತು. ಅಂದರೆ ರಾಹುಲ್ ಗಾಂಧಿ ಅವರನ್ನು ಹೊರತುಪಡಿಸಿ ಉಳಿದಂತಹ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯದ ನಾಯಕರು ಮತ್ತೊಂದು ಪರಿಷ್ಕರಣಾ ಪಟ್ಟಿಯನ್ನು ಮಾಡಿದರು. ಆ ಪಟ್ಟಿಯನ್ನು ಇದೀಗ ರಾಹುಲ್ ಗಾಂಧಿ ಮುಂದೆ ಇಡಲಿದ್ದಾರೆ ಅನ್ನುವಂಥದ್ದಿದೆ. ಇದರ ಜೊತೆಗೆ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳ್ತಿದ್ರು, ಅಫ್ಕೋರ್ಸ್ ಈ ವಾರದ ಅಂತ್ಯಕ್ಕೆ ಎಲ್ಲವೂ ಕೂಡ ಆಗಬೇಕಾಗಿದೆ ಅನ್ನುವಂಥದ್ದು. ಯಾಕಂದರೆ ಅಧಿವೇಶನ ಶುರುವಾಗ್ತಾ ಇದೆ ಮುಂದಿನ ತಿಂಗಳು 6ನೇ ತಾರೀಕಿಂದ. ವಿಪಕ್ಷಗಳು ಜನರು ಕೇಳುವಂತಹ ಪ್ರಶ್ನೆಗಳನ್ನು ಸದನದಲ್ಲಿ ಆಯಾಯ ಡಿಪಾರ್ಟ್ಮೆಂಟ್ನ ಸಚಿವರುಗಳು ಉತ್ತರಿಸಬೇಕಾಗಿದೆ. ಹಾಗಾಗಿ ಅಷ್ಟರೊಳಗಡೆಯೇ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂಥದ್ದಿದೆ. ಇದರ ಹೊರತಾಗಿ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂತಹದ್ದು, ಯುವ ನಾಯಕರುಗಳ ಜೊತೆ ಕೆಲಸ ಮಾಡಬೇಕು ಅನ್ನುವಂತಹದ್ದು ರಾಹುಲ್ ಗಾಂಧಿ ರಾಜ್ಯ ನಾಯಕರಿಗೆ ಕೊಟ್ಟಂತಹ ಸೂಚನೆಯಾಗಿದೆ. ಹಾಗಾಗಿ ಬಹುತೇಕವಾಗಿ ಸುಮಾರು 14ರಿಂದ 15 ಜನರಿಗೆ ಹೊಸ ಮುಖಗಳು, ಅಂದರೆ 4-5 ಬಾರಿ ಗೆದ್ದಂತಹ ಶಾಸಕರುಗಳು ಇಲ್ಲಿಯವರೆಗೆ ಯಾರ್ಯಾರು ಮಿನಿಸ್ಟರ್ ಆಗಿಲ್ಲ ಕಾಂಗ್ರೆಸ್ ಕಾಲದಲ್ಲಿ, ಅಂಥವರಿಗೆ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಲಿಸ್ಟನ್ನು ಮಾಡಲಾಗಿದೆ. ಆ ಪೈಕಿ ಜಾತಿವಾರು, ಪ್ರದೇಶವಾರು, ಹಿರಿತನ, ಜೊತೆಗೆ ಅವರ ಒಂದು ಕೆಲಸ ಕಾರ್ಯ, ಶಾಸಕರಾಗಿ ಅವರು ತಮ್ಮ ಕ್ಷೇತ್ರಗಳಲ್ಲಿ ಯಾವ ಮಟ್ಟಿನ ಕೆಲಸಗಳನ್ನು ಮಾಡಿದ್ದಾರೆ, ಪಕ್ಷ ಸಂಘಟನೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದರ ಆಧಾರದ ಮೇಲೆ ಸಂಪುಟದಲ್ಲಿ ಸ್ಥಾನಮಾನ ಕೊಡಬೇಕು ಅನ್ನುವಂತಹದ್ದು ಡಿಸೈಡ್ ಆಗಿದೆ. ಆ ಪೈಕಿ MLCಗಳು ಕೂಡ ಒಂದಿಬ್ಬರು ಇರುವಂಥದ್ದು. ಯಾಕಂದರೆ ಈಗ ಆಲ್ರೆಡಿ ಯತೀಂದ್ರ ಸಿದ್ದರಾಮಯ್ಯ ಅವರು MLC ಆಗಿ ಸಚಿವರಾಗಿರೋದ್ರಿಂದ ಬಹುತೇಕವಾಗಿ 1 ಅಥವಾ 2 ಸ್ಥಾನ ಪರಿಷತ್ಗೂ ಕೂಡ, ಅಂದರೆ MLCಗಳಿಗೂ ಕೂಡ ಸಂಪುಟದಲ್ಲಿ ಸೇರ್ಪಡೆ ಆಗೋದಕ್ಕೆ ಅವಕಾಶ ಸಿಗುತ್ತೆ. ಇದನ್ನು ಹೊರತುಪಡಿಸಿದಂತೆ ಈಗೇನು ಹಿಂದೆ ಇದ್ದಂತಹ ಸಚಿವರ ಪೈಕಿ ಇನ್ನೂ ಒಂದು 10ರಿಂದ 12 ಜನ ಬಾಕಿ ಇದ್ರು, ಅದರಲ್ಲಿ ಸುಮಾರು 4ರಿಂದ 5 ಜನರಿಗೆ ಮಾತ್ರ ಅವಕಾಶ ಸಿಗುತ್ತೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂಥ ಮಾಹಿತಿ. ಲಕ್ಷ್ಮಿ, ಧನ್ಯವಾದ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.